ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು. ಕೀರ್ತನೆ 75ನೇ ಅಧ್ಯಾಯ 10ನೇ ವಾಕ್ಯ. ಇಬ್ಬರು ಅನಾಥ ಹುಡುಗರು ಇದ್ದರು. ಅದರಲ್ಲಿ ಒಬ್ಬನು ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಏನನ್ನಾದರೂ ಮಾಡುತ್ತಿದ್ದನು. ಆದರೆ ಇನ್ನೊಬ್ಬನು ಮಾತ್ರ ನಿಯತ್ತಿನಿಂದ ಬದುಕುತ್ತಾ ಅವನಿಗೆ ಹಾಗೆ ಬದುಕಬೇಡ ಎಂದು ಹೇಳುತ್ತಿದ್ದನು. ಹೀಗಿರುವಾಗ ಒಂದು ದಿನ ಆ ಕೆಟ್ಟ ಹುಡುಗ ಹೇಳಿದ, ನೀನು ನಿಯತ್ತಾಗಿದ್ದರೆ ನೀನು ಹೊಟ್ಟೆ ತುಂಬಲ್ಲ, ಯಾವನ ದುಡ್ಡಾದ್ರೇನು, ನಮ್ಮ ಹೊಟ್ಟೆ ತುಂಬಬೇಕಷ್ಟೇ ಎಂದ. ಆಗ ಒಬ್ಬ ವ್ಯಕ್ತಿ ಹೋಟೆಲ್ಗೆ ಊಟ ಮಾಡಲು ಬಂದ. ಆಗ ಈ ಇಬ್ಬರು ಹುಡುಗರು ಊಟ ಮಾಡುವವರನ್ನು ನೋಡುತ್ತಾ ಕೂತಿರುವುದನ್ನು ನೋಡಿದ. ಅವರನ್ನು ಒಳಗೆ ಕರೆಸಿ ಊಟ ಕೊಡಿಸಿ ತಾನೂ ಊಟ ಮಾಡಿದ. ಊಟದ ಬಿಲ್ ಕಟ್ಟುವಾಗ ಆ ವ್ಯಕ್ತಿ ಪರ್ಸ್ ತೆಗೆದು ಊಟದ ಬಿಲ್ ಕಟ್ಟಿದ. ಆಗ ಒಳ್ಳೆಯ ಹುಡುಗ, ಸರ್, ತುಂಬಾ ಧನ್ಯವಾದಗಳು ಸರ್, ಹಸಿವೆಯಿಂದ ಸಾಯುವಂತಾಗಿತ್ತು ಎಂದ. ಆದರೆ ಕೆಟ್ಟ ಹುಡುಗನ ಕಣ್ಣು ಅವರ ಪರ್ಸ್ ಮೇಲೇ ಇತ್ತು. ಆ ವ್ಯಕ್ತಿ ಆ ಪರ್ಸನ್ನು ಜೇಬಿಗೆ ಹಾಕುವ ಮುನ್ನವೇ ಆ ಕೆಟ್ಟ ಹುಡುಗ ಪರ್ಸನ್ನು ಕಿತ್ತುಕೊಂಡು ಓಡಿದ. ಆ ಒಳ್ಳೆಯ ಹುಡುಗ ಅವನ ಹಿಂದೆಯೇ ಓಡಿ ಅವನನ್ನು ಹಿಡಿದು, ಹೇ, ಪರ್ಸ್ ಕೊಟ್ಬಿಡೋ, ಊಟ ಕೊಡಿಸಿದಾರೆ ಕಣೋ ಎಂದ. ಅದಕ್ಕೆ ಆ ಕೆಟ್ಟ ಹುಡುಗ, ಇವತ್ತಿಗೇನೋ ಆಯ್ತು, ನಾಳೆಗೇನು ಮಾಡೋದು ಅಂತ ಹೇಳಿ ಅವನನ್ನು ತಳ್ಳಿ ಓಡಿದ. ಬಿದ್ದ ಹುಡುಗನನ್ನು ಆ ವ್ಯಕ್ತಿ ಎತ್ತಿ, ಇರ್ಲಿ ಬಿಡಪ್ಪ, ನೀನು ನನ್ನ ಜೊತೆಗೆ ಬರ್ತೀಯಾ, ನಿನ್ನನ್ನು ನನ್ನ ಮಗನಂತೆ ನೋಡ್ಕೋತೀನಿ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋದ. ಇತ್ತ ಕೆಟ್ಟ ಹುಡುಗ ಕಳ್ಳತನ ಮಾಡುತ್ತಾ ಆ ದಿನದ ಜೀವಿತವನ್ನು ನಡೆಸುತ್ತಿದ್ದ. ಹೀಗೆ 25 ವರ್ಷ ಕಳೆಯಿತು. ಒಂದು ದಿನ ಒಬ್ಬ ವ್ಯಕ್ತಿ ಕಾರ್ನಲ್ಲಿ ಬಂದು ಇಳಿದ. ಈ ಕೆಟ್ಟ ಹುಡುಗ ಅವನಲ್ಲಿ ಏನೇನಿದೆ ಕದಿಯಲು ಅಂತ ನೋಡ್ತಾ ಇದ್ದ. ಕಾರಿನಿಂದ ಇಳಿದ ವ್ಯಕ್ತಿ ಪರ್ಸನ್ನು ಹೊರಗೆ ತೆಗೆದ ಕೂಡಲೇ ಆ ಕೆಟ್ಟ ಹುಡುಗ ಓಡಿ ಬಂದು ಆ ಪರ್ಸನ್ನು ಕಿತ್ತುಕೊಳ್ಳಲು ಹೋದ. ಆದರೆ ಆಗಲಿಲ್ಲ. ಆಗ ಇನ್ನೂ ಜೋರಾಗಿ ಎಳೆದ, ಆಗಲಿಲ್ಲ. ಆಗ ನಗುತ್ತಾ ಆ ವ್ಯಕ್ತಿ ಹೇಳಿದ, ಹೇಗೋ ಇದೆಯಾ, ಇನ್ನೂ ಈ ಬುದ್ಧಿ ಬಿಟ್ಟಿಲ್ವಾ ಎಂದ. ಅದಕ್ಕೆ ಕೆಟ್ಟ ಹುಡುಗ ಹೇಳಿದ, ಯಾರು ನೀವು? ಅದಕ್ಕೆ ವ್ಯಕ್ತಿ ಹೇಳಿದ, ನಿನ್ನೊಂದಿಗೆ ಇದ್ದ ಹುಡುಗನೇ ನಾನು. ನಿಯತ್ತಿನಿಂದ ಹೊಟ್ಟೆ ತುಂಬಲ್ಲ ಅಂತ ಹೇಳಿದೆ ಅಲ್ವಾ, ಆದರೆ ನಿಯತ್ತಿನಿಂದ ಜೀವನನೇ ಸಂತೋಷದಿಂದ ತುಂಬಿದೆ. ಇವತ್ತು ನೀನು ಬದಲಾಗು, ನಿನಗೂ ಉತ್ತಮ ಜೀವಿತ ಸಿಕ್ಕಿದ್ರೂ ಸಿಕ್ಕಬಹುದು ಎಂದ. ಪ್ರಿಯರೇ, ಈ ಜೀವಿತ ವಿಭಿನ್ನ. ನಮ್ಮ ಜೀವಿತದ ದಾರಿ ಒಳ್ಳೆಯದೋ ಕೆಟ್ಟದೋ ನಾವೇ ಆಯ್ಕೆ ಮಾಡಬಹುದು. ದೇವರು ಅಷ್ಟು ಸ್ವತಂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಜೀವಿತದ ದಾರಿ ಒಳ್ಳೆಯದಾದರೆ ದೇವರೇ ಉನ್ನತಿಗೇರಿಸುತ್ತಾರೆ. ಅದೇ ನಮ್ಮ ಜೀವಿತದ ದಾರಿ ಕೆಟ್ಟದಾದರೆ ದೇವರು ನಮ್ಮ ಕೈಯನ್ನು ಬಿಟ್ಟು ಬಿಡುತ್ತಾರೆ. ದೇವರೇ ಬಿಟ್ಟು ಬಿಟ್ಟವನನ್ನು ಉದ್ಧರಿಸಲು, ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಇನ್ನು ಮುಂದೆಯಾದರೂ ದುಷ್ಟತನವನ್ನು ಬಿಟ್ಟು ನೀತಿವಂತರಾಗಿ ಜೀವಿಸೋಣ. ನೀತಿವಂತರ ಪರವಾಗಿರುವ ದೇವರು ನಮ್ಮನ್ನು ಉದ್ಧರಿಸಿ ಮುನ್ನಡೆಸುತ್ತಾರೆ. ಜೈ ಯೇಸು ಕ್ರಿಸ್ತ.